ನ್ಯಾಷನಲ್ ಕನ್ವೆನ್ಷನ್ ಇವತ್ತು ಮೋದಿಯವರ ಸಮಾರೋಪ ಭಾಷಣ ಆದಮೇಲೆ ಮುಗಿದಿದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಗ್ಲಿ ಬಾರ್ ಮೋದಿ ಸರ್ಕಾರ ಮತ್ತು 400 ಸೀಟ್ಗಳನ್ನು ದೇಶದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಮೋದಿಯವರ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥದ್ದು, ಮೋದಿಯವರ ಲೆಟ್ರು ಮತ್ತು ಮೋದಿಯವರ ನಮಸ್ಕಾರವನ್ನು ಪ್ರತಿ ಮನೆಗೂ ಕೂಡ ತಲುಪಿಸುವಂಥ ಒಂದು ಕೆಲಸವನ್ನು ಕಾರ್ಯಕರ್ತರು ಮಾಡಿದ್ದಾರೆ. ವಿಶೇಷವಾಗಿ ಮೋದಿಯವರು ಎಲ್ಲ ಕಾರ್ಯಕರ್ತರನ್ನು ಹಾಡಿ ಹೊಗಳಿದ್ರು. ನೀವು 15 ಗಂಟೆ ಕೆಲಸ ಮಾಡಿದ್ರೆ ನಾನು 16 ಗಂಟೆ ಕೆಲಸ ಮಾಡ್ತೀನಿ, ನೀವು 18 ಮಾಡಿದ್ರೆ ನಾನು 20 ಗಂಟೆ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ನಾನಿರ್ತೀನಿ ಅನ್ನೋ ಮಾತನ್ನು ಕೂಡ ಮೋದಿಯವರು ತಿಳಿಸಿದ್ದಾರೆ. ಮತ್ತು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಮುಖ್ಯ, BJP ಸರ್ಕಾರ ಎಷ್ಟು ಮುಖ್ಯ ಅನ್ನೋದನ್ನು ಸವಿಸ್ತಾರವಾಗಿ ಏನೇನು ಘಟನೆಗಳು, ಅಯೋಧ್ಯ ಮಂದಿರ ಇರ್ಬೋದು, G20 ಇರ್ಬೋದು, ಬಡವರ ಮನೆಗೆ ಜಲ್ ಜೀವನ್ ಮಿಷನ್ ಇರ್ಬೋದು, ಆರೋಗ್ಯ ಕಾರ್ಡ್ ಇರ್ಬೋದು, ಮನೆಗಳನ್ನು ಕಟ್ಕೊಡುವಂಥದ್ದು ಇರ್ಬೋದು, ಶೌಚಾಲಯ ನಿರ್ಮಾಣ ಇರ್ಬೋದು, ಈ ಥರದ ಅಭಿವೃದ್ಧಿ ಕಾರ್ಯಗಳನ್ನು ದೇಶದಲ್ಲಿ ನಾವು ಮಾಡ್ತಾ ಇದ್ದೀರಿ. ಮುಂದೇನೂ ಕೂಡ 2028 ಒಳಗಡೆ ಈ ಬಾರಿ ನಾವು ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ ನಾವು ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕಿದ್ದೀರಿ. 3ನೇ ಬಾರಿ ನಾವು ಗೆಲ್ತೀರಿ. 3ನೇ ಸ್ಥಾನಕ್ಕೆ ಭಾರತವನ್ನು ಪ್ರಪಂಚದ ಆರ್ಥಿಕ ಸ್ಥಾನದಲ್ಲಿ 3ನೇ ಸ್ಥಾನಕ್ಕೆ ನಾವು ಕೊಂಡೊಯ್ತೀರಿ ಅನ್ನೋ ಮಾತನ್ನು ಕೂಡ ಮೋದಿಯವರು ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಆಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ JP ನಡ್ಡಾ ಅವರು ಕೂಡ ಅವರ ಭಾಷಣದಲ್ಲೂ ಕೂಡ BJP ಕಾರ್ಯಕರ್ತರು ಈ ಬಾರಿ ಚುನಾವಣೆ ಬಹಳ ಸವಾಲಾಗಿ ನಾವು ತೆಗೆದುಕೊಳ್ಬೇಕು, ಮತ್ತೊಮ್ಮೆ ಮೋದಿ ಸರ್ಕಾರ ದೇಶದಲ್ಲಿ ಬರಬೇಕು ಅನ್ನೋ ಮಾತನ್ನು JP ನಡ್ಡಾ ಅವರು ಕೂಡ ಹೇಳಿದ್ದಾರೆ. ಮತ್ತು ಅದೇ ರೀತಿ ಅಮಿತ್ ಶಾ ಅವರು ಈ ದೇಶಕ್ಕೆ ಯಾವ ರೀತಿ ಕಾಂಗ್ರೆಸ್ ದ್ರೋಹ ಬಗೆದಿದೆ, ಕಾಂಗ್ರೆಸ್ ಯಾವ ರೀತಿ ಸ್ಕ್ಯಾಂಡಲ್ಗಳನ್ನು ಮಾಡಿದೆ, ಆಕಾಶವನ್ನು ದಾಟಿ ಅವ್ರು ಹೇಳಿದ ಭಾಷೆಯಲ್ಲಿ ಸ್ಕ್ಯಾಂಡಲ್ಗಳಾಗಿದೆ, ಭೂಮಿ ಒಳಗಡೆ ಸ್ಕ್ಯಾಂಡಲ್ ಮಾಡಿದ್ದಾರೆ, ಮತ್ತು ಜಲಾಂತರ್ಗಾಮಿ ಇರ್ಬೋದು, 2G ಇರ್ಬೋದು, ಈ ಥರದ ಹಲವಾರು ಸ್ಕ್ಯಾಂಡಲ್ಗಳನ್ನು ಮಾಡಿದಂಥ ಕಾಂಗ್ರೆಸ್ ನರೇಂದ್ರ ಮೋದಿ ಮೇಲೆ ಸಣ್ಣ ಒಂದು ಕಪ್ಪಿ ಚುಕ್ಕೆನೂ ಇಲ್ಲ ರೀತಿಯಲ್ಲಿ ನರೇಂದ್ರ ಮೋದಿಯವರು 10 ವರ್ಷಗಳ ಆಡಳಿತವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದು ಬೇಡ, ಶುದ್ಧವಾದಂಥ ಸರ್ಕಾರವನ್ನು ಕೊಡ್ತಕ್ಕಂಥ, ಒಂದೇ ಒಂದು ಭ್ರಷ್ಟಾಚಾರ ಆಪಾದನೆ ಇಲ್ಲದೇ ಇರತಕ್ಕಂಥ ಮೋದಿ ಸರ್ಕಾರಕ್ಕೆ ಮತ್ತೊಮ್ಮೆ ಬರಬೇಕು ಅಂತೇಳಿ ಅಮಿತ್ ಶಾ ಅವರು ಕೂಡ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕವಾದಂಥ ಭಾಷಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.